Voice of Kannadiga News, Pulse of the Public. ಗ್ರಾಮ ಪಂಚಾಯಿತಿಗೆ ಸೇರಿದ ಬಿಟ್ಟಿಕಟ್ಟೆ ಗ್ರಾಮದ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದೆ. ದಾರಿ ಹೋಕರು ದುರ್ನಾತದಿಂದ ಬೇಸತ್ತು ಹೋಗಿದ್ದಾರೆ. ಸ್ವಚ್ಛತೆ ಅನ್ನೋದು ಇಲ್ಲಿ ಮರೀಚಿಕೆಯಾಗಿದೆ. ರಸ್ತೆಯ ಎಲ್ಲೆಂದರಲ್ಲಿ ತ್ಯಾಜ್ಯದ ರಾಶಿ ಬಿದ್ದಿದೆ. ಇಷ್ಟು ಮಾತ್ರ ಅಲ್ಲದೆ ಕೆನರಾ ಬ್ಯಾಂಕ್ ಒಳ ವಿನ್ಯಾಸಕ್ಕೆ ಅದರಲ್ಲಿ ಬಂದಂತಹ ಕಸವನ್ನ ರಸ್ತೆಯ ತುಂಬೆಲ್ಲ ಹಾಕಿರೋದ್ರಿಂದ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಕಸವನ್ನ ರಸ್ತೆಗೆ ಸುರಿತಾ ಇದ್ದು ತ್ಯಾಜ್ಯ ಸಮಸ್ಯೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ನಿತ್ಯ ನೂರಾರು ಸಾರ್ವಜನಿಕರು ಸೋಮವಾರಪೇಟೆ ಪಟ್ಟಣಕ್ಕೆ ಹೋಗುವುದು ಜನರಿಗೆ ಮೊದಲು ಕಸದ ರಾಶಿಯ ದರ್ಶನ ಆಗ್ತಾ ಇದೆ. ಹೀಗಾಗಿ ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಸಾರ್ವಜನಿಕರು ಅನುಭವಿಸಿದ್ದು ಅಷ್ಟಿಷ್ಟಲ್ಲ, ದಿನ ಬೆಳಗಾದ್ರೆ ಸಾಕು ದುರ್ನಾತದಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುರ್ನಾತದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನಿವಾಸಿಗಳನ್ನ ಕಾಡ್ತಾ ಇದೆ. ಹಾಗಾದ್ರೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಮಾಡೋದ್ರಲ್ಲಿ ಎಡವಿದೆ ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಒಳ್ಳೆಯದಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ದೂರಿದ್ದಾರೆ. ಸರ್ಕಾರ ಸ್ವಚ್ಛತಾ ಅಭಿಯಾನ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಮಿಷನ್ ಯೋಜನೆಗಳು ಜಾರಿಗೆ ಬಂದರೂ ಇದ್ಯಾವುದೂ ಸದ್ಬಳಕೆ ಆಗದೆ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮೂಲ ಸೌಕರ್ಯದಿಂದ ವಂಚಿತವಾಯ್ತ ಅಧಿಕಾರಿಗಳೇ. ಗ್ರಾಮದ ಸ್ವಚ್ಛತೆ ಕೊಂಡೊಯ್ಯುವ ಅಭಿವೃದ್ಧಿ ಅಧಿಕಾರಿ ಕಣ್ಮುಚ್ಚಿ ಕುಳಿತಿದ್ದಾರೇನೋ ಗೊತ್ತಿಲ್ಲ. ಆದ್ರೆ ಗ್ರಾಮದ ಸ್ವಚ್ಛತೆ ಕಾಪಾಡುವಲ್ಲಿ ಈ ಅಧಿಕಾರಿಗಳು ಮನಸೋ ಇಚ್ಛೆ ವರ್ತನೆ ಮಾಡೋದು ಸರಿಯಲ್ಲ. ಒಟ್ಟಲ್ಲಿ ಗ್ರಾಮದ ಅನೈರ್ಮಲ್ಯ ಹೊಡೆದೋಡಿಸಿ ನೈರ್ಮಲ್ಯ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೋ ಇಲ್ವಾ ಕಾದು ನೋಡ್ಬೇಕಾಗಿದೆ. ಅಲ್ಲ, ಇದೇನು ಕಸದ ಕೊಂಪೆನಾ? ಮೊನ್ನೆ ಒಬ್ಬನಿಗೆ ಇಲ್ಲೊಂದು ಗುಂಡ್ಪಿನ್ ನೋಡ್ದೈತೆ ಆ ಹುಡುಗನಿ ಪಾಪ. ಹೆಂಗೆ ಏಟಾಗಿತ್ತು ಗೊತ್ತಾ? ಆ ಗುಂಡ್ಪಿನ್ ಅಸ್ಸಾಂ ಹುಡುಗನಿಗೆ ಯಾರಿಗೊಬ್ಬನಿಗೆ ಗುಂಡ್ಪಿನ್ ಹೊಡೆದು ಪಾಪ ಕಾಲು. ನಾನು ಅಲ್ಲಿ ಅಂತ ಕೇಳಿದೆ, ಗುಂಡ್ಪಿನ್ ಚುಚ್ಚಿರೋದಿಲ್ಲಿ ನೋಡಿ. ಅಲ್ಲಿ ಮಳೆ ಎಲ್ಲ ನೋಡಿ ಎಷ್ಟು ಬಿದ್ದವೆ. ಇವರೇನು ಮನುಷ್ಯರು ಅವರು? ಕಸದ ಕೊಂಪೆ ಮಾಡಾಕ್ಬಿಟ್ಟವ್ರೆ ಕೆನರಾ ಬ್ಯಾಂಕ್ ಅವರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಕೊಡಗು ಜಿಲ್ಲೆ, ಸೋಮವಾರಪೇಟೆ.